ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು. ಹಿರಿಯೂರು ತಾಲೂಕು ಏನು ನ್ಯಾಷನಲ್ ಹೈವೇ ಬರುತ್ತೆ ನಮ್ಮದು, ಪುಣೆ ಟು ಬೆಂಗಳೂರು ಹೈವೇಯಿಂದ ಕೇವಲ 1.5 ಕಿಲೋಮೀಟರ್, ಕೇವಲ 1.5 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಪ್ರಾಪರ್ಟಿ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಬಂದ್ಬಿಟ್ಟು 1 ಕಿಲೋಮೀಟ್ರ್ ಆಗುತ್ತೆ, ನಾವು 1.5 ಕಿಲೋಮೀಟ್ರ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಕೇವಲ ನಿಮಗೆ ಇಲ್ಲಿಂದ ಒಂದು 500-600 ಮೀಟ್ರ್ನಲ್ಲಿ ನಿಮಗೆ ಹೈವೇ ಕಾಣುತ್ತೆ, ನ್ಯಾಷನಲ್ ಹೈವೇ. ತುಂಬ ಒಳ್ಳೆ ಒಂದು ಪ್ರಾಪರ್ಟಿ ಸರ್ ಇದು. ಯಾರಾದರೂ ಒಂದು ಕೋಳಿ ಫಾರಮ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡ್ರಿಗೆ ತುಂಬ ಒಳ್ಳೆ ಒಂದು ಪ್ರಾಪರ್ಟಿ. ನಮಗೆ ಈ ಜಮೀನಿನ ಪಕ್ಕದಲ್ಲಿ 30 ಫೀಟ್ ರೋಡ್ ಬರುತ್ತೆ. ಕಂಪ್ಲೀಟು ತಾರ್ ರೋಡಿಂದ ಇಲ್ಲಿಗೆ ಬರೋದಕ್ಕೆ 30 ಫೀಟ್ ರೋಡ್ ಇದೆ. ತಾರ್ ರೋಡಿಂದ ಈ ಜಮೀನಿಗೆ ಬರಬೇಕಂದ್ರೆ ನಾವೊಂದು 300 ಮೀಟ್ರು 350 ಮೀಟ್ರ್ ಟ್ರೈ ಮಾಡಬೇಕು 30 ಅಡಿ ರಸ್ತೆಯಲ್ಲಿ. ಬಂದ ನಂತರ ಈ ಒಂದು ಪ್ರಾಪರ್ಟಿ ಹೈವೇಯಿಂದ 1.5 ಕಿಲೋಮೀಟ್ರು, ಹಿರಿಯೂರಿಂದ 20 ಕಿಲೋಮೀಟ್ರು, ದುರ್ಗದಿಂದ 20 ಕಿಲೋಮೀಟ್ರ್ ಆಗುತ್ತೆ. ಹಿರಿಯೂರು ದುರ್ಗದ ಡಿಸ್ಟೆನ್ಸು 20 ಕಿಲೋಮೀಟ್ರ್ ಇದೆ, 40 ಕಿಲೋಮೀಟ್ರ್ ಇದೆ ಟೋಟಲಾಗಿ. ಈ ಪ್ರಾಪರ್ಟಿ ಬಂದ್ಬಿಟ್ಟು ನಿಮಗೆ ಟೋಟಲಾಗಿ 10 ಎಕರೆ ಪ್ರಾಪರ್ಟಿ ಬರುತ್ತೆ. ಟೋಟಲಾಗಿ ನಿಮಗೆ ಇದರಲ್ಲಿ ಒಂದು 8.5 ಎಕರೆ ಪ್ರಾಪರ್ಟಿ ಇದರಲ್ಲಿ ಸೇಲ್ಗಿದೆ. ತುಂಬ ಒಳ್ಳೆ ಪ್ರಾಪರ್ಟಿ. ಇದು ಜನರಲ್ ಪ್ರಾಪರ್ಟಿ ಆಗಿರುತ್ತೆ. ಯಾವುದೇ ಥರ ದರ್ಖಾಸ್ತು ಇನ್ನೊಂದು ಮತ್ತು ಸಲ ಇದು ಪಿತ್ರಾರ್ಜಿತ ಆಸ್ತಿ, ಲೀಗಲಲ್ಲಿ ಪಕ್ಕಾ ಇರುತ್ತೆ. ಪಿತ್ರಾರ್ಜಿತ ಆಸ್ತಿ ಅಲ್ಲಿಗೆ ಡಿವೈಡ್ ಆಗಿರುವಂಥ ಇದು ಭೂಮಿ. ಪೂರ್ವ ಪಶ್ಚಿಮ ವಿಡಿತು ಚೆನ್ನಾಗಿರೋದ್ರಿಂದ ಕೋಳಿ ಫಾರಮ್ ಮಾಡೋವಂಥ ಕಸ್ಟಮರ್ಗೆ ಯೋಗ್ಯವಾದಂಥ ಭೂಮಿ ಮತ್ತು ರಸ್ತೆ ಅಂತ ಹೇಳ್ತೀನಿ. 30 ಫೀಟ್ ರೋಡು ತುಂಬ ಚೆನ್ನಾಗಿದೆ, ರಸ್ತೆಗೇನು ಸಮಸ್ಯೆ ಇಲ್ಲ ವೆಹಿಕಲ್ಗೆ ಬಂದು ಹೋಗೋದಕ್ಕೆ. ಟೋಟಲಾಗಿ ನಮಗೆ ಇದು 8.5 ಎಕರೆ ಬರುತ್ತೆ ಜಮೀನು. ಇದು ಕಪ್ಪು ಭೂಮಿ, ಅಂದರೆ ಇದರಲ್ಲಿ ಸ್ವಲ್ಪ ಗಟ್ಟಿ ನೆಲ ಒಳ್ಳೆ ಚೆನ್ನಾಗಿ ಬರೋದ್ರಿಂದ ಮಳೆಗಾಲದಲ್ಲಾಯಿತು ಮತ್ತೊಂದಾಯಿತು ಯಾವುದೇ ಥರ ಸಮಸ್ಯೆ ಇಲ್ಲ. ರೋಡ್ ತುಂಬ ಚೆನ್ನಾಗಿದೆ. ರಸ್ತೆನ ವೀಡಿಯೋದಲ್ಲಿ ನಾನು ನಿಮಗೆ ಕವರ್ ಮಾಡಿರಲ್ಲ, ಬಟ್ ಈ ಜಮೀನು ನೋಡೋಕೆ ಬಂದಮೇಲೆ ನೀವು ರಸ್ತೆ ಸಮೇತ ತುಂಬ ಚೆನ್ನಾಗಿದೆ. ರಸ್ತೆಗೆ ಯಾವುದೇ ಥರ ಡೌಟ್ಸ್ ಇಲ್ಲ. ಒಳ್ಳೆ ಪ್ರಾಪರ್ಟಿ. ಈ ಪ್ರಾಪರ್ಟಿಯಲ್ಲಿ ನಿಮಗೆ ವಿಶೇಷತೆ ಏನಪ್ಪ ಅಂತಂದರೆ ಪೂರ್ವ ಪಶ್ಚಿಮ ವಿಡಿತು ಚೆನ್ನಾಗಿರೋದ್ರಿಂದ ಕೋಳಿ ಶೆಡ್ಡುಗಳು, ಈ ಥರ ಕೋಳಿ ಫಾರಮ್ ಮಾಡೋದಕ್ಕೆ ಅಥವಾ ತೋಟ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದರಲ್ಲಿ ಏನಪ್ಪ ಅಂತಂದರೆ ಪಶ್ಚಿಮ ದಿಕ್ಕಿನಿಂದ ಪೂರ್ವದ ದಿಕ್ಕಿಗೆ ನೀರು ಹರಿಯೋದ್ರಿಂದ, ಅಂದರೆ ಸಮತಟ್ಟವಾದಂಥ ಭೂಮಿ, ಬಟ್ ಸ್ವಲ್ಪ ಲೈಟ್ಲಿ ಸ್ಲಾಪ್ ಇರೋದ್ರಿಂದ ನೀರು ಹಮೇಶ ಪಶ್ಚಿಮದ ಕಡೆಗೆ ಹರಿಯೋದ್ರಿಂದ ತುಂಬ ಒಳ್ಳೆಯ ಒಂದು ವಾಸ್ತು ಬರುತ್ತೆ. ಎರಡನೇದಾಗಿ ಹೇಳೋದಕ್ಕೆ ಇದನ್ನು ನೆಕ್ಸ್ಟ್ ಬಂದುಬಿಟ್ಟು ಇದ್ರ ಬೆಲೆ ವಿಷಯಕ್ಕೆ ಬರೋಣ. ಇದು ಬೆಲೆ ಬಂದ್ಬಿಟ್ಟು ಇಲ್ಲಿ ಹೈವೇ ಕೇವಲ ನಿಮಗೆ 1.5 ಕಿಲೋಮೀಟ್ರ್ ದೂರದಲ್ಲಿ ಇರೋದ್ರಿಂದ ವೆಹಿಕಲ್ ಹೋಗ್ತಕ್ಕಂಥ ಶಬ್ದ ಎಲ್ಲ ಕೇಳುತ್ತೆ. ಕೇವಲ 1 ಕಿಲೋಮೀಟ್ರ್ ಆಗುತ್ತೆ ಹೈವೇ ಮಾತ್ರ. ತುಂಬ ಚೆನ್ನಾಗಿದೆ. ವೀಕ್ಷಕರಿಗೆಲ್ಲ ಹೇಳೋದು ಇಷ್ಟೇ. ಈ ಬೆಲೆ, ಇದು ಪ್ರಾಪರ್ಟಿ ಬೆಲೆ ಬಂದ್ಬಿಟ್ಟು 32 ಲಕ್ಷ ರೂಪಾಯಿ ಕೋಟ್ ಮಾಡ್ತಾಯಿದ್ವಿ. ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ತುಂಬ ಒಳ್ಳೆಯ ಒಂದು ಪ್ರಾಪರ್ಟಿ, 8.5 ಎಕರೆ ಪ್ರಾಪರ್ಟಿ. ತುಂಬ ಚೆನ್ನಾಗಿದೆ. ಯಾರೆಲ್ಲ ಸ್ನೇಹಿತರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಇದನ್ನು ರಿಕ್ವೈರ್ಮೆಂಟ್ ಇದ್ದವ್ರು ಮಾತ್ರ ಕಾಲ್ ಮಾಡಿ. ಬಟ್ ಬೆಲೆ ಮಾತ್ರ ಯಾವುದೇ ಕಾರಣಕ್ಕೂ ಜಾಸ್ತಿ ಕಡಿಮೆ ಆಗೋದಿಲ್ಲ. ನಿಮಗೇನಿದ್ರು 50ರಿಂದ 1 ಲಕ್ಷವರೆಗೂ ಡಿಫ್ರೆಂಟ್ ಆಗ್ಬೋದು ಅಷ್ಟೇ ಬೆಲೆಯಲ್ಲಿ. ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಬೇಡಿ. ಮತ್ತು ನಿಮಗೆ ಒಳ್ಳೆ ದಾಖಲಾತಿಗಳು ಕೊಡ್ತೀವಿ, ಒಳ್ಳೆ ಜಮೀನು ಕೊಡ್ತೀವಿ, ಒಳ್ಳೆ ರಸ್ತೆ ಕೊಡ್ತೀವಿ, ಮತ್ತು ಒಳ್ಳೆ ನೀರಿನ ವ್ಯವಸ್ಥೆ ಇರುತ್ತೆ. ಹೈವೇನೂ ತುಂಬ ಹತ್ತಿರ ಇದೆ. ಇಲ್ಲಿ ಹೈವೇಗೆಲ್ಲ 1,40,00,000ರಿಂದ 1,70,00,000 2 ಕೋಟಿವರೆಗೂ 1 ಎಕರೆ ಬೆಲೆ ಇರುತ್ತೆ. ಬಟ್ ಹೈವೇಯಿಂದ 1.5 ಕಿಲೋಮೀಟ್ರ್ ದೂರ ಇರೋದ್ರಿಂದ ರೈತರು ಬಂದುಬಿಟ್ಟು ಈ ಒಂದು ಬೆಲೆನ ಕೋಟ್ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿರೋಂಥ ಪ್ರಾಪರ್ಟಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ತಮಗೆ ಈ ಒಂದು ಜಮೀನನ್ನು ರೆಕಮೆಂಡೇಷನ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈ ಒಂದು ಜಮೀನನ್ನ ನಿಮಗೆ ರಿಕ್ವೈರ್ಮೆಂಟ್ ಇದ್ದರೆ ಕಾಲ್ ಮಾಡಿ. ಒಳ್ಳೆ ಜಮೀನನ್ನು ಕೊಡೋಣ, ಪ್ಲಸ್ ಒಳ್ಳೆ ದಾಖಲಾತಿಗಳು ಕೊಡೋಣ, ಒಳ್ಳೆ ವ್ಯಾಪಾರ ಕೊಡೋಣ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಜೈ ಹಿಂದ್, ಜೈ ಭಾರತ್. ಥ್ಯಾಂಕ್ ಯು.